ನಮಸ್ಕಾರ, ಇದು ನಕ್ಷತ್ರ ನ್ಯೂಸ್. ಅಥಣಿಯ ಕೆಎಲ್ಇ ಸಂಸ್ಥೆಯ SSMS ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ 2026-2027ನೆಯ ಶೈಕ್ಷಣಿಕ ವರ್ಷದ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ PU ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಜಮಖಂಡಿಯ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಯಶವಂತ್ ಕೊಕ್ಕಣ್ಣವರು ಉದ್ಘಾಟಿಸಿ ಶಿಕ್ಷಣದ ಜೊತೆಗೆ ಸಂಸ್ಕಾರ ಮತ್ತು ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ MG ಹಂಜಿ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಗೌರವ ಅತಿಥಿಯಾಗಿ ಭಾಗವಹಿಸಿದ್ದ ಡಾಕ್ಟರ್ ಪ್ರಶಾಂತ್ ಮಗ್ದುಮ್ ಅವರು ಶಿಸ್ತು, ಪರಿಶ್ರಮ ಮತ್ತು ಗುರಿ ಸಾಧನೆಯ ಮನೋಭಾವದಿಂದ ಯಶಸ್ಸು ಸಾಧ್ಯ ಎಂದು ತಿಳಿಸಿದರು. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ RN ಇನಾಮದಾರ್ ಅವರು ಕಾಲೇಜಿನ ಶೈಕ್ಷಣಿಕ ಸಾಧನೆಗಳು ಹಾಗೂ ವಿದ್ಯಾರ್ಥಿಗಳಿಗೆ ದೊರೆಯುವ ಅವಕಾಶಗಳ ಕುರಿತು ಮಾಹಿತಿ ನೀಡಿ ಪ್ರಥಮ PU ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಇದೇ ವೇಳೆ ಕಳೆದ ಶೈಕ್ಷಣಿಕ ವರ್ಷದ ಟಾಪರ್ ವಿದ್ಯಾರ್ಥಿಗಳು ಹಾಗೂ ಶೈಕ್ಷಣಿಕ, ಕ್ರೀಡಾ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ BR ರಾಥೋಡ್, CK ದಳವಾಯಿ, SS ಬಿರಾದರ್, GH ಕುಲಕರ್ಣಿ, KR ಕೇತಗೌಡರ್, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ವಿಠ್ಠಲ್ ಕೋಕಾಟೆ. ಇಂಥ ಸ್ಥಳದಲ್ಲಿ ನಿಂತ ಮಾತಾಡೋದೇ ಒಂದು ಸೌಭಾಗ್ಯ ಅಂತ ತಿಳ್ಕೊಂಡು ಮೇಡಮ್ ಅವ್ರಿಗೆ ನಾನು ಬರ್ತೀನಿ ಅಂತ ಒಪ್ಕೊಂಡೆ. ಬಹಳ ಸುಂದರವಾಗಿ ಅವ್ರ ಮಾತುಗಳು ಎಷ್ಟು ಮಧುರದಾವ್. ಇಂಗ್ಲಿಷ್ ಮಾತಾಡ್ತಾರಂದ್ರು, ಉರ್ದು ಮಣಿ ಮಾತಾಡ್ತಂದ್ರು, ಕನ್ನಡದ ಅವರ ಭಾಷೆಗೆ ನಾನು ಶರಣಾರ್ಥಿಗಳು ಮೇಡಮ್. ನಿಮಗೆ ಬಹಳ ಖುಷಿ ಅನ್ನಿಸ್ತು. ಇನ್ನು ಕಾರ್ಯಾಧ್ಯಕ್ಷರ ಬಗ್ಗೆ ಒಂದು ಮಾತನ್ನ ಹೇಳಬೇಕಂದ್ರೆ, 1000 ಕೆಲಸಗಳನ್ನ ಮಾಡಿ ಮುಗಿಸಿದ ಸರದಾರ, 1000 ಕೆಲಸಗಳನ್ನು ಮಾಡಿ ಮುಗಿಸಿದ ಸರದಾರ, ಇನ್ನೂ ಏನಾದ್ರೂ ಈ ಕಾಲೇಜಿಗೆ ಮಾಡಬೇಕೆಂಬ ಹಠವುಳ್ಳ ರಣಧೀರ, ಇನ್ನೂ ಏನಾದ್ರೂ ಈ ಸಂಸ್ಥೆಗೆ ಮಾಡಬೇಕೆಂಬ ಹಠವುಳ್ಳ ರಣಧೀರ, ಶಿಕ್ಷಣ ಪ್ರೇಮಿ ಮನದಲ್ಲಿ ಸಮಾಧಾನಿ, ಶಿಕ್ಷಣ ಪ್ರೇಮಿ ಮನದಲ್ಲಿ ಸಮಾಧಾನಿ. ಅವರು ನೋಡುತ್ತಿದ್ರ ಅನಸ್ತೈತಿ ಸಂತ ಶರಣಜಿ, ಅವರೇ ನಮ್ಮ MG ಹನಜಿ ಸರ್. ಅಂತ ಒಬ್ಬರ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಅಥವಾ ಈ ಒಂದು ಸಂಸ್ಥೆ ಸಾಗ್ತಾ ಇದೆ. ರಾಷ್ಟ್ರಭಕ್ತಿ ಇದ್ದವರು ರಾಜಕಾರಣಿಗಳಾಗಬೇಕು, ಚಂದ ಇರ್ತೈತಿ. ಸಜ್ಜನ ಇದ್ದವರು ಶಿಕ್ಷಕರಾಗಬೇಕು, ಚಂದ ಇರ್ತೈತಿ. ಸಂಯಮ ಇದ್ದವರು ಸ್ವಾಮಿಗಳಾಗಬೇಕು, ಚಂದ ಇರ್ತೈತಿ. ಹಂಗ ದಕ್ಷತೆ ಇದ್ದವರು ಕಾರ್ಯಾಧ್ಯಕ್ಷರಾಗಬೇಕು ಮತ್ತು ಪ್ರಾಂಶುಪಾಲರಾಗಬೇಕು. ಜೊತೆಗೆ ಮಗ್ದುಮ್ ಸರ್, ಮೇಡಮ್ ಮತ್ತು ನಮ್ಮ ಹಂಜೆ ಸರ್ ಒಂದು ಜೋರಾದ ಚಪ್ಪಾಳೆ ಅಂತ ಕೊಡ್ಬೇಕು. ಯಾಕಂದ್ರೆ ಇವತ್ತು ಸ್ವಾಮಿಗಳಿಗೆ ಸಂಯಮ ಹೋಗೈತಿ. ಸಾನ್ನಿಧ್ಯ ಪರ ಮಾತಾಡಬೇಕಾದವ್ರು ಮೊದಲು ಉದ್ಘಾಟನೆ ಆದ ತಕ್ಷಣ ಮೈಕ್ ನಮ್ಗೆ ಕೊಡ್ರಿ, ನಮ್ಮನ್ನ ಬೇರೆ ಕಾರ್ಯಕ್ರಮ ಅದಾವ ಕೇಳಾಕತ್ಯ. ರಾಜಕಾರಣಿಗಳಿಗೆ ರಾಷ್ಟ್ರಭಕ್ತಿ ಇಲ್ಲ ಆಗೈತಿ. ಈ ದೇಶ ಏನು, ಇತಿಹಾಸ ಏನು, ಪರಂಪರೆ ಏನು ಅಂತ ಗೊತ್ತಿದ್ದವ್ರು ಹಂಗ ಆಗಾಕತ್ಯ. ಅಂಥದ್ರಲ್ಲಿ ಒಬ್ಬ ಶಿಕ್ಷಕನಾಗ್ಬೇಕಂದ್ರೆ, ಒಂದು ಶಿಕ್ಷಣ ಸಂಸ್ಥೆಯ ಮುಖ್ಯ ಚೇರ್ಮನ್ ಆಗ್ಬೇಕಂದ್ರೆ ಅದಕ್ಕೆ ಬಹಳಷ್ಟು ಏನಪ್ಪಾ ಅಂದ್ರೆ ಪೂರ್ವ ತಯಾರಿ, ಆಸಕ್ತಿ ಮತ್ತು ಎಲ್ಲಕ್ಕಿಂತ ಮುಖ್ಯ ಅಭಿಮಾನ ಬೇಕಾಗತ್ತೆ. ಅಂತ ಅಭಿಮಾನಿಗಳ ಮಧ್ಯದಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳು ಬಹಳ ಖುಷಿ ಅನ್ನಿಸ್ತು. ಹೆಚ್ಚು ಕಡಿಮೆ ಮುಂದೆ ಕೂತಂತ 4 ಸಾಲಿನಾಗ ಎಲ್ಲರಿಗೂ ಇವು ಬಂದಾವ್ ತಂಗಿ, ಸರ್ಟಿಫಿಕೇಟ್ ಬಂದು. ಆಮೇಲೆ ಏನ್ ಕೊಟ್ಟಾರ ನಿಮಗ? ಕೊಟ್ಟಾರ. ಯಾಕೆ ಕೊಟ್ಟಾರು? ಅದ್ರೊಳಗಡೆ ನಿಮ್ಮ ಸಾಧನೆಯ ಸರ್ಟಿಫಿಕೇಟ್ ಗಳನ್ನ ಸೇರಿಸ್ತಾ ಹೋಗಿ ಅಂತ ಹೇಳ್ಕೊಂಡು ಮೇಡಮ್ ಅವ್ರು ಬಹಳ ಖುಷಿ ಅನ್ಸ್. ಎಲ್ಲಾ ಕಡೆ ಹೋದ ಬರೀ ಸರ್ಟಿಫಿಕೇಟ್ ಕೊಡ್ತಾರ, ಅದು ಇಟ್ಕೊಳಕ್ ಜಾಗ ಏನು ಐತಿ, ಮನ್ಯಾಗ ಏನ್ ಇಡ್ಬೇಕು ಗೊತ್ತಾಗಲ್ಲ. ಅದನ್ನೇ ವ್ಯವಸ್ಥೆ ಮಾಡ್ಯಾರ ಅವ್ರು. ಚಂದಂಗ ಏನಪ್ಪಾ ಅಂದ್ರೆ ಅದ್ರೊಳಗಡೆ ಹಾಕಿಡಿ ಅಂತ, ಸಂಗ್ರಹ ಆಗ್ತಾ ಹೋಗ್ಲಿ ಅಂತ. ಕೇವಲ ಸರ್ಟಿಫಿಕೇಟ್ ಅಷ್ಟೇ ಸಂಗ್ರಹವಾದ್ರೆ ಸಾಧ್ಯವಾಗದು. ಜೀವನಕ್ಕೆ ಜ್ಞಾನವೂ ಸಂಗ್ರಹವಾಗಬೇಕು, ಸಂಸ್ಕಾರವೂ ಸಂಗ್ರಹವಾಗಬೇಕು. ದೇವರು ಬುದ್ಧಿಶಕ್ತಿಯನ್ನು ಕೊಟ್ಟಾನ, ಜೊತೆಗೆ ಒಂದು ಹೃದಯವನ್ನು ಇಟ್ಟಾನ. ಏನು ವೃತ್ತಿ ಬೇಕು, ಅನ್ನ ಬೇಕು, ಅದಕ್ಕೆ ಬುದ್ಧಿಶಕ್ತಿ ಬಳಸ್ಕೋಬೇಕು. ಜೀವನ ಮಾಡಲಿಕ್ಕೆ ಹೃದಯವಂತಿಕೆ ಬೇಕು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ 2 ಮುಖ್ಯ ಘಟ್ಟಗಳೇನಪ್ಪಾ ಅಂದ್ರೆ, ಒಂದು ಸಾಂಸ್ಕೃತಿಕ, ಇನ್ನೊಂದು ಕ್ರೀಡಾ ಚಟುವಟಿಕೆಗಳ ಉದ್ಘಾಟನೆ. ಬರೇ 6 ಸಬ್ಜೆಕ್ಟ್ ಇಟ್ಕೊಂಡು ಕಲಿಸ್ಕೊತ ಹೋಗ್ಬೋದಾಗಿತ್ತು. ಬರೀ ಕಲೀರಿ ಶಾಲೆ ಓದಿಗೂ ಒಂದು ಲಿಮಿಟ್ ಐತಿ. ಈ ದೇಶಕ್ಕೆ ಕೇವಲ ಇವತ್ತು ಬರೀ ಜ್ಞಾನವಂತರ ಅಷ್ಟೇ ನಡೆಯಂಗಿಲ್ಲ. ಈ ದೇಶಕ್ಕೆ ಇವತ್ತ ಪ್ರಜ್ಞಾವಂತರು ಬೇಕಾಗ್ಯಾರ. ವಿದ್ಯಾವಂತರಿಗಿಂತ ಯಾರು ಬೇಕಾಗ್ಯಾರೋ? ಪ್ರಜ್ಞಾವಂತರು ಬೇಕಾಗ್ಯಾರ. ಜೊತೆಗೆ ಪ್ರತಿಭಾವಂತರು ಬೇಕಾಗ್ಯಾರ, ಶಕ್ತಿವಂತರು ಬೇಕಾಗ್ಯಾರ, ಹಣವಂತರು ಬೇಕಾಗ್ಯಾರ, ಗುಣವಂತರು ಬೇಕಾಗ್ಯಾರ. ಕೇವಲ ಶಕ್ತಿವಂತರು ಇಟ್ಟುಕೊಂಡು ದೇಶ ಕಟ್ಟಕ್ ಆಗುದಿಲ್ಲ. ಎಲ್ಲರೂ ಸೈನಿಕರಾದ್ರ ಬಾರ್ಡರ್ ಸಾಲಿಕ್ಕಿಲ್ಲ, ಹೌದಲ್ಲ? ಬಾರ್ಡರ್ ಸಾಲ ನಿಂತು ಯುದ್ಧ ಮಾಡಾಕ ಅಥವಾ ನಿಂತ್ಕೊಳ್ಳಾಕ ಬಾರ್ಡರ್ ಸಾಲಂಗಿಲ್ಲ. ಎಲ್ಲರೂ ಜ್ಞಾನವಂತರಾದ್ರೆ ನೌಕರಿ ಕೊಡೋರು ಯಾರು? ಉದ್ಯೋಗ ತುಂಬರೋದು. ಹಾಗಾಗಿ ಎಲ್ಲರೂ ಡಿಫರೆಂಟ್ ಆಗಿರ್ಲಿ ಅಂತ ಒಂದಿಷ್ಟು ಮಂದಿ ಓದಬೇಕು, ಒಂದಿಷ್ಟು ಮಂದಿ ಓಡಬೇಕು.
ಓಡೋರಿಗೆ ಸ್ಪೋರ್ಟ್ಸ್ ವಿಭಾಗ ಐತಿ, ಹಾಡೋರಿಗೆ ಸಾಂಸ್ಕೃತಿಕ ವಿಭಾಗ ಐತಿ. ಅದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟ್ಗಳನ್ನ ಗುರುತಿಸಲಿಕ್ಕೆ ಇವೆರಡೂ ವಿಭಾಗಗಳು ಎಲ್ಲಾ ಕಾಲೇಜಿನಾಗ ಇರ್ತಾವ. ಇವಕ್ಕೆ ನಮ್ಮಲ್ಲಿ ಡಿಗ್ರಿ ಕಾಲೇಜಿನಾಗ ಘಟಕ ಅಂತ ಹೇಳ್ತೀವಿ ನಾವು, ಘಟಕ. ಆದ್ರೆ ಬಹಳ ಕಾಲೇಜಿನ ಘಟಕಗಳೆಲ್ಲ ಗೊಟಕ ಆಗ್ಯಾವ, ವಿಭಾಗ ಇರ್ತಾವ, ವಿಭಾಗಗಳು ವಿಭಾಗ ಆಗ್ಯಾವ. ನಾ ಮಾಡ್ರಿ ಏನಾತ್, ನೀ ಮಾಡ್ರಿ ಅಂತ ಹೇಳ್ಕೊಂಡು ಶಿಕ್ಷಕರಲ್ಲೂ ತಾಳ್ಮೆ ಹೇಳಿಲ್ಲ. ಏನ್ ಹಾಡ ಹಾಡ್ರಿ, ಏನ್ ದೊಡ್ಡ ಕೊಡೋರು ಒಂದು ಸರ್ಟಿಫಿಕೇಟ್ ಕೊಡ್ತಾರ, ತಗೊಂಡು ಅದೇನು ಮಾಡೋದಳು ಅಂತ ನೀವ. ಹಿಂಗಾಗಿ ಬರೇ ಓದಿಗೆ ಬೆನ್ನ ಹತ್ತೀವಿ. ಇವತ್ತು ಒಂದು 10 ವರ್ಷದಲ್ಲಿ ಶಿಕ್ಷಣ ಹಿಂಗಾಗಿತ್ಲ್ಯಾ, ಬರೇ ಅಂಕಗಳು, ಶಾಲೆ ಓದ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಇಂಜಿನಿಯರ್ ನೌಕರಿ ಹಿಡಿಬೇಕು, ಇಲ್ಲ ಇಂಜಿನಿಯರ್ ಗಾರ್ಡನ್ ಹಿಡಿಬೇಕು. ನೀವೆಲ್ಲ ಒಟ್ಟಾರೆ ಏನಪ್ಪಾ ಅಂದ್ರೆ ಓದಿಗೆ ನಾವು ಬೆಲೆ ಕೊಡಕತ್ತೀವಿ. ಅದ್ರ ಜೊತೆಗೆ ಇವೆರಡೂ ಡಿಪಾರ್ಟ್ಮೆಂಟ್ ಅಲ್ಲಿ ಭಾಗವಹಿಸ್ಬೇಕು. ಎಲ್ಲ ನಮ್ಮ ಮಕ್ಕಳು, ಹೆಣ್ಮಕ್ಳು, ಯಾಕಂದ್ರೆ ಗಂಡ್ಮಗ ಇದ್ರೆ ನಡೀತಿತ್ತು, ಹೆಣ್ಮಕ್ಳು ಬೇಕಂತ. ಯಾಕಂದ್ರೆ ಸಾಯಣ ಆಳವ್ರ ಅವ್ರ ಹುಡುಗರು ಹೊರ ಹುಡುಗಾಟ ಕೂತಿರ್ತಾರ. ಏನಾದ್ರು ಅಂತ ಕಲಿದ್ರೆ ಹೆಣ್ಮಕ್ಳು ಅಂತ ಇರ್ತೈತೆ ಅಂತ ಹಿರಿಯರು ಹೇಳ್ತಿರ್ತಾರ. ಎಲ್ಲ ನಮ್ಮ ಆತ್ಮೀಯ ವಿದ್ಯಾರ್ಥಿಗಳು ಸರ್ ಬಹಳಷ್ಟು ವಿಷಯಗಳನ್ನ ಹೇಳಿದ್ರು. ಸಂಸ್ಕಾರ ಬಗ್ಗೆ ಬಹಳಷ್ಟು ಪ್ರೆಷರ್ ಕೊಟ್ಟು ಚಾಣಕ್ಯ ಒಂದು ಮಾತು ಹೇಳ್ತಾನೆ ಸರ್, अगर खाना ना दिया तो एक दिन रोएगा बच्चा, अगर संस्कार ना दिया तो जिंदगी भर रोएगा. ಸಂಸ್ಕಾರ ಎಷ್ಟು ಮಹತ್ವ ಅನ್ನುವಂತ ಮಾತನ್ನೇ ಜೀವನದಲ್ಲಿ ನಾವು ಹ್ಯಾಗೆ ನಡಿಬೇಕೆಂಬುದನ್ನು ಬಹಳ ಚೆನ್ನಾಗಿ ಹೇಳಿದ್ರು. ಒಂದ್ಸಲ ಐನ್ಸ್ಟೈನ್ ಕ್ಲಾಸ್ ತಗೋತಾ ಇದ್ದ, 2 × 10 20 ಹಾಗೆ ಮಾಡಿದವ. 9 × 10 91 ಬರುವ. ಎಲ್ಲ ಹುಡುಗರು ನಗಲಕತ್ತವ. ಅದು ಇಲ್ಲ ವಿದ್ಯಾರ್ಥಿಗಳೇ, ಮನುಷ್ಯನ ಜೀವನದಲ್ಲಿ ಬಹಳ ದೊಡ್ಡ ಪಾಠ ಕಲಿಬೇಕು. ನೀವು 9 ಚಲೋ ಕೆಲಸ ಮಾಡಿದ್ರು, ಜೀವನದಲ್ಲಿ ನೀವು 1 ತಪ್ಪು ಕೆಲಸ ಮಾಡಿದ್ರು ಕೂಡ ನಿಮ್ಮ ನಗೆಗೆ ಆಗ್ತಿದೆ ಅಂತ ತಿಳ್ಕೊಂಡು ಐನ್ಸ್ಟೈನ್ ಆಗಿದ್ದಾಗ ಹೇಳಿದಂತ ಮಾತು ನಿಜಕ್ಕೂ ಅದನ್ನ ಅವರು ಬಹಳ ಚೆನ್ನಾಗಿ ಹೇಳಿದರು. ಹಾಗೆ ಸರ್ ಹೇಳಿದರು, ಅನೇಕ ಸಿ, ದೇರ್ ಆರ್ ಮೆನಿ ಸೀಸ್ ಆರ್ ದೇರ್, 8 ಸಿ. ಒನ್ ಇಸ್ ಕರೇಜ್ ಟು ಸ್ಟಾರ್ಟ್, ಕಮಿಟ್ಮೆಂಟ್ ಟು ಫಿನಿಶ್. ವಿದ್ಯಾರ್ಥಿಗಳು ನಿಮ್ಗಾಗಿ ಹೇಳ್ತಾ ಇದ್ದೀನಿ ಮಾತುಗಳು. ಯು ಹ್ಯಾವ್ ಅ ಕಾಂಪಿಟೆನ್ಸ್ ಇನ್ ಯುವರ್ ಕ್ರಾಫ್ಟ್. ನಿಮ್ಮ ಜೀವನದ ಶಿಲ್ಪಿಗಳು ನೀವೇ ಅನ್ನೋದನ್ನು ಮರಿಬೇಡ. ನಾನು ವಿದ್ಯಾರ್ಥಿಗಳಿಗೆ ಉದ್ದೇಶಿಸಿ ಜಾಸ್ತಿ ಹೇಳ್ತಾ ಇದ್ದೀನಿ. ಯು ಶುಡ್ ಹ್ಯಾವ್ ಎ ಕೊಲಾಬ್ರೇಷನ್ ವಿತ್ ಈಚ್ ಅದರ್. ಪಾರ್ಶಾಲಿಟಿ ಅಂತ ತಿಳ್ಕೊಂಡು ಒಳಗ ಒಂದು ಭಾವನೆ ಇರ್ತೈತಿ, ಆ ರೀತಿ ಏನಿರಂಗಿಲ್ಲ. ನಿಮ್ಮಲ್ಲೇ ಒಂದು ಕೋಆಪರೇಷನ್, ಒಂದು ಕೊಲಾಬ್ರೇಷನ್ ಇದ್ರೆ ಅದು ಬಹಳ ಚೆನ್ನಾಗಿರ್ತೈತೆ. ಅಂಡ್ ದೆನ್ ಕ್ರಿಯೇಟಿವಿಟಿ ಇರಬೇಕು ನಿಮ್ಮಲ್ಲೇ ಟು ಸಾಲ್ವ್ ದ ಪ್ರಾಬ್ಲಮ್ ವಿತ್ ಯುವರ್ ಓನ್. ಸೊ ಯು ಶುಡ್ ಹ್ಯಾವ್ ಎ ಕಾನ್ಸಂಟ್ರೇಷನ್. ಸರ್ ಅದ್ರ ಬಗ್ಗೆನೂ ಹೇಳಿದ್ರು, ಕಾನ್ಸಂಟ್ರೇಷನ್ ಆನ್ ಯುವರ್ ವರ್ಕ್. ಸೊ ಲೈಕ್ ದೇರ್ ಆರ್ ಸೋ ಮೆನಿ ಸಿ, ಸ್ಟಾರ್ಟ್ ವಿತ್ ದ ಸಿ ಅಂಡ್ ಕ್ಲಾರಿಟಿ ಇನ್ ಯುವರ್ ಲೈಫ್. ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ APJ ಅಬ್ದುಲ್ ಕಲಾಂ ಅವರು ತಮ್ಮ ಬುಕ್ಕಿನಲ್ಲಿ ಪ್ರತಿ ಸಲ ಬರೆದ್ರು, ಇಂಡಿಯನ್ ಯೂತ್ಸ್ ಆರ್ ಲ್ಯಾಕ್ ಆಫ್ ಕ್ಲಾರಿಟಿ. ನಾವು ಎಲ್ಲರೂ ವತಿಯಿಂದ ನಾನು ಅತ್ಯಂತ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಹೇಳಿ ವಂದಿಸಿ, ನಾನು ತಾವು ಗುರು ಇರೋದ್ರಿಂದ ತಮ್ಮ ಪಾದಗಳಿಗೆ ನಮಸ್ಕಾರನಾಗಿ ನಾನು ನಮಸ್ಕಾರವನ್ನು ಮಾಡ್ತೇನೆ. ಡಾಕ್ಟರ್ ಸರ್, ರಿಯಲಿ ನೀವು ಇರಬೇಕು, ಮೇಲೆ ನಮ್ಮ ಭಾಗಕ್ಕೆ ಬರಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಹೇಳಬೇಕಂತ ತಿಳ್ಕೊಂಡು ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಆರಿಸುವಂತ ನಮ್ಮ ಇನಾಮದಾರ್ ಮೇಡಮ್, ಪ್ರಶಾಂತ್ ಅವ್ರು ಹೇಳ್ತಿದ್ರು, ಸರ್ ಅವ್ರು ಬಂದಿರ್ರಿ ವಾಸನ, ನಾವು ಬಹಳ ಚೆನ್ನಾಗಿ ಮಾತಾಡ್ತಾ ಹೇಳಿದ್ರು. ಅದಕ್ಕಾಗಿ ಎಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ನಾನು ಯಾವಾಗ ಕಾಶೀನ ಸರ್ ಅವರು, ನಮ್ಮ ಮಗ್ದುಮ್ ಅವ್ರದ್ದು ಐಡಿಯಾಸ್ ಬಹಳ ವಿಶೇಷ ಇರ್ತಾವೆ. ಆಮೇಲೆ ಇನಾಮದಾರ್ ಮೇಡಮ್ ಅವ್ರದ್ದು ಬಹಳ ಸಿಸ್ಟಮ್ಯಾಟಿಕ್, ಇನ್ಕ್ಲೂಡಿಂಗ್ ಇನ್ವಿಟೇಷನ್ ಕಾರ್ಡ್ ಹೇಳ್ಕೊಂಡು ಬಹಳ ಚೆನ್ನಾಗಿ ಮಾಡ್ಯಾರ್ರಿ, ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಯಾರ. ಅವ್ರಿಗೂ ಕೂಡ ವಂದನೆ. ನಮ್ಮ ರಾಠೋಡ್ಸ್ ಅವರು ಬಹಳ ಮಾತಾಡಂಗಿಲ್ಲ, ಪ್ರತಿಯೊಂದಲೇ ಅವರು ಅದೇ ರೀತಿಯಾಗಿ ಮಹಾವಿದ್ಯಾಲಯದ ಸಮಸ್ತ ಏಳಿಗೆಗೆ ದುಡಿತಿರುವ LGB ಮೆಂಬರ್ಸ್ ಆದ ಶಂಭು ಮಹದಾಪುರ್, ವಿಜಯ್ ಕುಮಾರ್ ಹುರ್ಲಿ, ಪ್ರಕಾಶ್ ಪಾಟೀಲ್ ಅವರೇ, ಅದೇ ರೀತಿ ನಮ್ಮ ಶಿಕ್ಷಕರು ಸರ್ CS ಕಿತ್ತೂರು ಹೈಸ್ಕೂಲಿನ ಚೇರ್ಮನ್ ಆದ ಶಿವ ಅಂಜಿ ಅವರೇ,